ವೀಕ್ಷಕರೇ, ನೋಡಿದ್ರಲ್ಲ, ಬಿಗ್ ಬಾಸ್ ಪ್ರಿಯರಿಗಂತೂ ಈಗ ಹಬ್ಬ. ಈಗಷ್ಟೇ IPL ಮುಗ್ದಿದೆ, ಕೇವಲ 2-3 ದಿವಸ ಆಗಿದೆ ಅಷ್ಟೇ. ಈಗ ಕಲರ್ಸ್ ವಾಹಿನಿಯಲ್ಲಿ ಸಿಹಿ ಸುದ್ದಿ, ಅದರಲ್ಲೂ ಕೂಡ ಬಿಗ್ ಬಾಸ್ ವೀಕ್ಷಕರಿಗಂತೂ ಹಬ್ಬನೋ ಹಬ್ಬ. ಈಗ ಏನೊಂದು ಸಣ್ಣದಾದ ಒಂದು ಝಲಕ್ ಬಿಟ್ಟಿದ್ದಾರೆ. ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಂದ್ರೆ ನಂಬಕ್ ಆಗ್ತಾ ಇರ್ಲಿಲ್ಲ ಬಿಡಿ. ಯಾಕಂದ್ರೆ ಬೇಗ ಶುರುವಾಗುತ್ತೆ ಅಂದ್ರೆ ಬಿಡಪ್ಪ, ಅದು ಶುರುವಾಗೋ ಟೈಮ್ಗೆ ಎಲ್ಲಿ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಈಗ ಕಲರ್ಸ್ ವಾಹಿನಿಯಲ್ಲಿ ಈಗ ಒಂದು ಸಣ್ಣದಾದ ಝಲಕ್ ಬಿಟ್ಟಿದ್ದಾರೆ. ಆಲ್ರೆಡಿ ಇವಾಗ ನೀವು ನೋಡಿರ್ತೀರಾ, ಸುಮಾರು ಜನ ನೋಡಿಲ್ಲ ಅಂತಂದ್ರೆ ಒಂದ್ಸತಿ ನೋಡಿ, ಸಖತ್ತಾಗಿದೆ. ಅದಕ್ಕೆ ಕ್ಯಾಪ್ಷನ್ ನೋಡಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಈ ವರ್ಷ ಬೇಗ ಶುರುವಾಗ್ತಿದೆ ಕನ್ನಡಿಗರ ಹಬ್ಬ ವಿತ್ ಸಮಥಿಂಗ್ ಸ್ಪೆಷಲ್ ಅಂತಂದ್ಬಿಟ್ಟು. ನೋಡಿ, ವಿತ್ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಆ ಸ್ಪೆಷಲ್ ಏನು ಅಂತ ಕೂಡ ಆದಷ್ಟು ಬೇಗ ಇಲ್ಲಿ ಗೊತ್ತಾಗುತ್ತೆ. ಈಗಷ್ಟೇ ಬಿಗ್ ಬಾಸ್ ಸೀಸನ್ 12 ಮುಗ್ದಿದೆ. ಈಗ ಬಿಗ್ ಬಾಸ್ ಸೀಸನ್ 13ಗೆ ಸುಮಾರು ಜನ ಇಲ್ಲಿ ಕಾಯ್ತಿದ್ರು. ಏನಕ್ಕೆ ಅಂದ್ರೆ, ಕಳೆದ ಬಾರಿ ಸೀಸನ್ ಸಖತ್ತಾಗಿ ಒಂದು ಯಶಸ್ಸು ತಂದ್ಕೊಟ್ಟಿದೆ. ಯಾಕಂದ್ರೆ ಗಿಲ್ಲಿ ಅವರಂತೂ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು. ಪ್ರತಿಯೊಬ್ಬರು ಸ್ಪರ್ಧಿಗಳು ಕೂಡ ಅಷ್ಟೇ. ಬಿಗ್ ಬಾಸ್ ಯಾರೇ ಹೋಗಿರ್ಲಿ ಬಂದಿರ್ಲಿ, ಅವ್ರ ಹೆಸರಂತೂ ಇಲ್ಲಿ ಯಾರು ಕೂಡ ಮರೆಯಲ್ಲ. ಇವ್ರು ಯಾರಪ್ಪ ಅಂತಂದ್ರೆ ಅವ್ರ ಹೆಸರನ್ನ ಹೇಳಲ್ಲ, ಬಿಗ್ ಬಾಸ್ ಬಂದಿದ್ರಲ್ಲ, ಬಿಗ್ ಬಾಸ್ ನಲ್ಲಿ ನೋಡಿದ್ನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದೇ ರೀತಿ ಈ ಸತಿ ಕಲರ್ಸ್ ವಾಹಿನಿಯಲ್ಲಿ ಬೇಗನೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದ್ರೆ, ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಿಲ್ಲಿ ಸ್ಪೆಷಲ್ ಇರುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಸುಮಾರು ಹೆಸರುಗಳು ಕೂಡ ಇಲ್ಲಿ ಓಡಾಡ್ತಿದೆ. ಅಂದ್ರೆ ಅವ್ರು ಬರಬಹುದು, ಇವ್ರು ಬರಬಹುದು ಅಂತ ಅಂದ್ಬಿಟ್ಟು. ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ. ಆದ್ರೆ ಬೇಗ ಶುರುವಾಗ್ತದೆ. ಬಿಗ್ ಬಾಸ್ ನಡೀತಿದ್ದು 99 ದಿವಸ, ಅಂದ್ರೆ 99 ದಿವಸ ಜೀವಂತವಾಗಿದ್ರೆ ಅವರಿಗೆ ₹1,000,000 ಅಂತ ಅಂದ್ಬಿಟ್ಟು ಇಲ್ಲಿ ಇತ್ತು. ಅದಾಗಿದ ತಕ್ಷಣ 120 ದಿವಸ, 4 ತಿಂಗಳವರೆಗೂ ಆಯ್ತು. ಆದ್ರೆ ಕಳೆದ ಬಾರಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ನಡೀತಿತ್ತು. ಈ ಸತಿ ಬಿಗ್ ಬಾಸ್ 5 ತಿಂಗಳು ನಡಿಬಹುದಾ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ, ಹಿಂದಿಯಲ್ಲಿ ಬೇರೆ ಭಾಷೆಯಲ್ಲಿ ಅಂದ್ರೆ ಬಿಗ್ ಬಾಸ್ ನಡೆಯುತ್ತಲ್ಲ, ಬೇರೆ ಭಾಷೆಗಳಲ್ಲಿ ಒಂದು 5 ತಿಂಗಳು ಮಾಡಿ ಪ್ರಯೋಗ ಮಾಡಿದ್ರು. ತುಂಬಾ ಸಕ್ಸಸ್ಫುಲ್ ಆಗಿ ಇಲ್ಲಿ ನಡೆದಿದೆ. ಅದಕ್ಕೋಸ್ಕರನೇ ಕಳೆದ ಬಾರಿ ನಡೆಯುತ್ತೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಅಂದಾಜಿಸಲಾಗಿತ್ತು. ಆದ್ರೆ ಕಳೆದ ಬಾರಿ 5 ತಿಂಗಳು ನಡ್ಸಕ್ ಆಗಿರ್ಲಿಲ್ಲ. ಆದ್ರೆ ಈ ಸತಿ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ಮೇ ಬಿ ಇಲ್ಲಿ 5 ತಿಂಗಳು ಇದ್ರೂ ಕೂಡ ಇರಬಹುದೇನೋ, ಕಾದು ನೋಡೋಣ ಅದು ಏನ್ ಸ್ಪೆಷಲ್ ಅಂತ ಅಂದ್ಬಿಟ್ಟು. 5 ತಿಂಗಳು ಇತ್ತು ಅಂತಂದ್ರೆ ಇಲ್ಲಿ ಕಂಟೆಸ್ಟೆಂಟ್ ಗಳು ಕೂಡ ಎಕ್ಸ್ಟ್ರಾ ಆಗ್ತಾರ, ಏನಾದ್ರೂ ಬೇರೆ ಏನಾದ್ರೂ ಸ್ಪೆಷಲ್ ಗಳು ಇರುತ್ತಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಈಗ ಕಲರ್ಸ್ ವಾಹಿನಿಯಲ್ಲಿ ಏನೊಂದು ಸಣ್ಣದಾದ ಝಲಕ್, ಒಂದು ಸಣ್ಣದಾದ ಪ್ರೋಮೋ ಅಂತ ಅಂದ್ಬಿಟ್ಟು ಏನ್ ಹೇಳ್ತೀವಿ, ಸಖತ್ತಾಗಿ ಬಂದಿದೆ. ಸುಮಾರು ಜನ ಲೈಕ್ ಮಾಡಿದ್ದಾರೆ, ಸುಮಾರು ಜನ ನಾವು ಕೂಡ ಕಾಯ್ತಾ ಇದೀವಿ ಅಂತ ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ಅದರಲ್ಲೂ ಕೂಡ ಯಾವೆಲ್ಲಾ ಸ್ಪರ್ಧಿಗಳು ಬರ್ತಾರೆ ಅನ್ನೋ ಕುತೂಹಲ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಈಗ ಅವ್ರ ಹೆಸರು ಇವ್ರ ಹೆಸರು ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರು ಬರಬಹುದು, ಇವ್ರು ಬಂದೇ ಬರ್ತಾರೆ, ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅಂತೂ ಇಲ್ಲಿ ನಡೀತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡೋಣ, ಸ್ವಲ್ಪ ಹೆಸರುಗಳು ಕೂಡ ಇಲ್ಲಿ ಗೊತ್ತಾಗಿದ್ದಾವೆ, ಬರಬಹುದು ಅನ್ನೋ ಹೆಸರುಗಳು. ಯಾರ್ಯಾರು ಬರ್ತಾರೋ ಯಾರ್ಯಾರು ಬಿಡ್ತಾರೋ ನೋಡ್ಬೇಕಿದೆ. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ನೋಡಿ ನಿಮ್ಗೆ ಅನ್ನಿಸ್ತು? ಪ್ರೋಮೋ ನೋಡಿದ್ರ? ಮತ್ತೆ ಬೇಗ ಸ್ಟಾರ್ಟ್ ಆದ್ರೆ ಯಾವ ತಿಂಗಳು ಸ್ಟಾರ್ಟ್ ಆಗಬಹುದು, ಮತ್ತೆ ಇಲ್ಲಿ ಯಾರ್ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.